ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುವರ್ಣ ಕುಕಿಂಗ್ ಚಾನಲ್. ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲು ಮಾದ್ಲಿನ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ಸತಿ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ನಾನು ಒಂದು ಬುಟ್ಟಿನ ತೊಗೊಂಡಿದ್ದೀನಿ. ಅದಕ್ಕೆ 3 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 3 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ, ಚಪಾತಿ ಮಾಡಬೇಕಾದ್ರೆ ಆ ಹಿಟ್ಟಿನ ಥರ ನಾವು ಅದಕ್ಕೆ ನಾವು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಸೇಮ್ ಚಪಾತಿ ಹಿಟ್ಟಿಗೆ ನಾವು ಹೇಗೆ ಕಲಿಸ್ಕೋತೀವಲ್ಲ ಚಪಾತಿ ಮಾಡಬೇಕಂದ್ರೆ, ಅದೇ ಥರನೇ ನಾವು ಇದಕ್ಕೂ ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೋಬೇಕು. ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಮತ್ತು ನಾದ್ಬಿಟ್ಟು ಅದ್ರ ಮೇಲೆ ನಾನು ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ನ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಆಯಿಲ್ನ ಹಾಕಿಬಿಟ್ಟು ನಾವು ನಾದ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಚಪಾತಿನೂ ಚೆನ್ನಾಗಿ ಆಗುತ್ತೆ ಮತ್ತು ಮಾದಲಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 2 ಸ್ಪೂನಷ್ಟು ನಾನು ಆಯಿಲ್ನ ಹಾಕಿ ಕಲಿಸ್ಬಿಟ್ಟು ಮತ್ತು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇಟ್ಕೋತಾ ಇದ್ದೀನಿ. ಒಂದು 15 ನಿಮಿಷ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ಇಲ್ಲಾಂದರೆ ನೀವು ನೆನೆಸ್ದೇನೆ ಹಾಗೇ ಮಾಡ್ಕೋಬೋದು. ನಾನು ಸ್ವಲ್ಪ ಒಂದು 15 ನಿಮಿಷ ಇಟ್ಬಿಟ್ಟು ನಾನು ನೆನೆಸ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದು ಹಿಟ್ಟನ್ನ ತೊಗೋತಾ ಇದ್ದೀನಿ. ಚಪಾತಿಗೆ ನಾವು ಸ್ವಲ್ಪನೇ ತೊಗೊಂಡು ನಾವು ಚಪಾತಿನ ಮಾಡ್ಕೋತೀವಲ್ಲ, ಅದಕ್ಕಿಂತ ಡಬಲ್ ಕ್ವಾಂಟಿಟಿನ ಹಿಟ್ಟನ್ನ ತೊಗೊಂಡು ನಾವು ಚಪಾತಿನ ಮಾಡ್ಕೋಬೇಕು. ಸ್ವಲ್ಪ ದಪ್ಪದಾಗಿ ಇರಬೇಕು ಚಪಾತಿ, ಆ ಥರ ನಾವು ಚಪಾತಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಡಬ್ಬಲ್ಲಾಗಿ ಹಿಟ್ಟನ್ನ ತೊಗೊಂಡು ನಾನು ನೋಡಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ಒಂದು ಸ್ವಲ್ಪ ಡಬಲ್ ಎಷ್ಟು ದಪ್ಪ ಚಪಾತಿ ಮಾಡ್ಕೋತೀವಲ್ಲ ಅಷ್ಟು ಮಾದಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಲ್ಲನೂ ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪದಾಗಿ ಜಾಸ್ತಿನ ಹಿಟ್ಟನ್ನ ತೊಗೊಂಡು ನಾನು ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಲ್ಲ, ಒಂದು ಉಳ್ಳಿನ ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಚ್ಬಿಟ್ಟು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿ. ತುಂಬಾ ತೆಳುವಾದರೆ ಮಾದಲಿ ಚೆನ್ನಾಗೇ ಬರೋದಿಲ್ಲ. ಸ್ವಲ್ಪ ದಪ್ಪದಾಗಿಯೇ ನೀವು ಚಪಾತಿ ಮಾಡಿ ಬೇಯಿಸ್ಕೊಂಡ್ರೆ ಮಾದಲಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟು ದಪ್ಪದಾಗಿ ನಾನು ಲಟ್ಟಿಸ್ಕೋತಾ ಇದ್ದೀನಿ. ನಾರ್ಮಲ್ ಚಪಾತಿ ಹೇಗೆ ನಾವು ತೆಳುವಾಗಿ ಮಾಡ್ಕೋತೀವಲ್ಲ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪದಾಗಿರಬೇಕು ಚಪಾತಿ, ದಪ್ಪ ಇರಬೇಕು. ನಾನು ಹೇಳ್ತಾ ಇದ್ದೀನಿ ದಪ್ಪನೇ ಇರಬೇಕು. ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇಷ್ಟು ದಪ್ಪ ಇದ್ದರೆ ಸಾಕು. ಸ್ವಲ್ಪ ಇದಕ್ಕಿಂತನೂ ದಪ್ಪ ಇದ್ರೂ ಚೆನ್ನಾಗಿ ಬರುತ್ತೆ ಮತ್ತು ದಪ್ಪನೇ ಇರಬೇಕು. ಇವಾಗ ನೋಡಿ, ಹಂಚಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ನಾನು ಇವಾಗ 2 ಸೈಡ್ನು ನಾನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಅದನ್ನು ನೋಡಿ, ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಚಪಾತಿ ನಾವು ಎಷ್ಟು ಚೆನ್ನಾಗಿ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಮಾದಲಿ ಬರುತ್ತೆ. ನೋಡಿ, ನಾನು ಇಷ್ಟು ಚೆನ್ನಾಗಿ ನಾನು ಬೇಯಿಸ್ಕೋತಾ ಇದ್ದೀನಿ. 2 ಸೈಡ್ನು ಹಾಕಿಬಿಟ್ಟು ಇವಾಗ ಒಂದು ಪ್ಲೇಟಿಗೆ ನಾನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಅದೇ ಮೆಥಡಲ್ಲೇ ಸ್ವಲ್ಪ ಹಿಟ್ಟನ್ನ ಹಚ್ಬಿಟ್ಟು ನಾನು ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ, ಅಷ್ಟು ದಪ್ಪದಾಗಿ ನಾವು ಲಟ್ಟಿಸ್ಕೋಬೇಕು. ಇಷ್ಟು ದಪ್ಪದಾಗಿ ಲಟ್ಟಿಸ್ಕೊಂಡು ನಾನು ಸ್ವಲ್ಪ ನೋಡಿ ಹಂಚಿಗೆ ನಾನು ಸ್ವಲ್ಪ ಆಯಿಲ್ನ ಸಿಡಿಸ್ಬಿಟ್ಟು ಮತ್ತು ಚಪಾತಿನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಮಾದಲಿ ಚೆನ್ನಾಗಿ ಬರುತ್ತೆ. ಈ ಮಾದಲಿನ ನಾವು ಈವ್ನಿಂಗು ತುಂಬಾ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಏನಾದರೂ ಸ್ವೀಟ್ ಕೇಳ್ತಾರೆ, ಏನಾದರೂ ತಿನ್ನೋದಕ್ಕೆ ಕೇಳ್ತಾರೆ ಅಲ್ವಾ. ಇದನ್ನು ನಾವು ಮಾದಲಿನ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಕೇಳಿದಾಗ ನಾವು ಕೊಟ್ಟರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಇದು ಮಾತ್ರ ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ತುಪ್ಪ ಹಾಕಿಬಿಟ್ಟು ನೀವು ಮಕ್ಕಳಿಗೆ ಕೊಡಿ, ಅಷ್ಟು ಚೆನ್ನಾಗಿ ತಿಂತಾರೆ. ಮತ್ತು ಹಾಲು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಒಂದು ಮಕ್ಕಳು ಹಾಲು ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡಲ್ಲ. ತುಪ್ಪ ಹಾಕಿಬಿಟ್ಟು ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಲಿನ ಮೇಲಿನ ಕೆನೆಯನ್ನು ಹಾಕ್ಕೊಂಡು ತಿನ್ನೋದ್ರಿಂದನೂ ಇದು ಮಾದಲಿ ತುಂಬಾ ರುಚಿ ಕೊಡುತ್ತೆ. ಅಷ್ಟು ರುಚಿಯಾಗಿರುತ್ತೆ. ನೋಡಿ, ನಾನು ಅದೇ ಥರನೇ ಎಲ್ಲ ಚಪಾತಿನೂ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಇದೇ ಮೆಥಡಲ್ಲಿ ನೀವು ದಪ್ಪದಾಗಿ ಚಪಾತಿನ ಮಾಡಿಬಿಟ್ಟು ಚೆನ್ನಾಗಿ ಆಯಿಲ್ನ ಹಾಕಿಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡ್ರೆ ಇದು 1 ವಾರದವರೆಗೂ ನಾವು ಇಟ್ಕೋಬೋದು. ಮಾದಲಿನ ಏನು ಕೆಡೋದಿಲ್ಲ. 1 ವಾರದವರೆಗೂ ನಾವು ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಅದೇ ಮೆಥಡಲ್ಲೇ ಎಲ್ಲ ಚಪಾತಿನೂ ಮಾಡ್ಕೋತಾ ಇದ್ದೀನಿ. ಒಂದು 5 ಚಪಾತಿನ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಮನೆಯಲ್ಲಿ ಎಷ್ಟು ಜನ ಇದ್ದಾರಲ್ಲ ನೋಡಿಕೊಂಡು ನೀವು ಹಿಟ್ಟನ್ನ ಕಲಿಸ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು ಮಾದಲಿ. ನೀವು ಒಂದು ಸತಿ
ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಇವಾಗ 5 ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 5 ಚಪಾತಿ ಆಗಿದೆ, ಅದು 3 ಕಪ್ ಗೋಧಿ ಹಿಟ್ಟಿಗೆ. ನೋಡಿ ನಾನು ಒಂದು ಚಪಾತಿನ ತೊಗೊಂಡು ನಾನು ಜಾರಿಗೆ ಹಾಕೋತಾ ಇದ್ದೀನಿ. ಅದನ್ನು ಪೀಸ್ನ ಮಾಡಿಬಿಟ್ಟು ಜಾರಿಗೆ ಹಾಕ್ಕೊಂಡು ಅದನ್ನು ಆನ್ ಆಫ್ ಅಂದರೆ 1 ಸೆಕೆಂಡ್ ಮಾತ್ರ ಆನ್ ಆಫ್ ಮಾಡಿಬಿಟ್ಟು ತೊಗೋಬೇಕು. ಆನ್ ಆಫ್ ಮಾಡಿಬಿಟ್ಟು ತೊಗೊಂಡು ಅದಕ್ಕೆ ಮತ್ತೆ ಒಂದು ಅರ್ಧ ಕಪ್ನಷ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಸೇರಿಸ್ಬಿಟ್ಟು ಮತ್ತೆ ಗ್ರೈಂಡ್ನ ಮಾಡ್ಕೋಬೇಕು. ಸ್ವಲ್ಪ ಆನ್ ಆಫ್ ಮಾಡಿಬಿಟ್ಟು ಗ್ರೈಂಡ್ನ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ರುಬ್ಬೋಕ್ಕೆ ಹೋಗಬೇಡಿ ನೋಡಿ. ಇಷ್ಟು ತರಿಯಾಗಿ ಗ್ರೈಂಡ್ನ ಮಾಡ್ಕೋಬೇಕು. ಮಾಡಿಬಿಟ್ಟು ನಾನು ಇನ್ನೊಂದು ಕಡಾಯಿಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಈ ಮೆಥಡಲ್ಲಿ ಮಾಡೋದ್ರಿಂದ ಮಾದಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ದೊಡ್ಡ ಜಾರ್ ಇದ್ದರೆ ನಾನು ಚಿಕ್ಕ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಜಾರಲ್ಲಿ ಹಾಕ್ಕೊಂಡ್ರೆ 1-2 ಚಪಾತಿ ನೀವು ಪೀಸ್ನ ಮಾಡಿಬಿಟ್ಟು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಆನ್ ಆಫ್ ಮಾಡಿಬಿಟ್ಟು ತೊಗೊಂಡು ಅದಕ್ಕೆ ಮತ್ತೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲನ ಸೇರಿಸ್ಬಿಟ್ಟು ಮತ್ತೆ ಗ್ರೈಂಡ್ನ ಮಾಡಿಬಿಟ್ಟು ಅದನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ನೋಡಿ. ನಾನು ಕಡಾಯಿಗೆ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಹದಕ್ಕೆ ಬರಬೇಕು, ಅದು ಮಾದಲಿ ಈ ಹದಕ್ಕೆ ಇರಬೇಕು ನೋಡಿ. ನಾನು ಮಾಡ್ಕೊಂಡಿದ್ದೀನಿ. ಮತ್ತೆ ಅದೇ ಮೆಥಡಲ್ಲಿ ಮತ್ತೆ ನಾನು ಚಪಾತಿನ ಎಲ್ಲನೂ ಪೀಸ್ನ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಇವಾಗ ನಾನು ಮತ್ತೆ ಅದನ್ನು ಆನ್ ಆಫ್ ಮಾಡಿಬಿಟ್ಟು ತೊಗೊಂಡು ಮತ್ತೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕೋತೀನಿ. ಮತ್ತೆ ಹಾಕಿಬಿಟ್ಟು ಮತ್ತೆ ಗ್ರೈಂಡ್ನ ಮಾಡ್ಕೋತಾ ಇದ್ದೀನಿ. ಈ ಮೆಥಡಲ್ಲಿ ಮಾಡೋದ್ರಿಂದ ಮಾದಲಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೀವೇನು ಹಳ್ಳಿಗಳಲ್ಲೆಲ್ಲ ಮಾದಲಿ ಮಾಡ್ತಾರಲ್ಲ ಅದೇ ರೀತಿಯೇ ಚೆನ್ನಾಗಿ ರುಚಿ ಕೊಡುತ್ತೆ, ಅದೇ ಟೇಸ್ಟ್ ಕೊಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ಸತಿ ನೀವು ಟ್ರೈ ಮಾಡಿ, ನಿಮಗೆ ಅಂದರೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದನ್ನು ಹಾಲಿನ ಕೆನೆ ಜೊತೆ ತಿಂದು ನೋಡಿ, ಅದನ್ನು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ನೀವು ಮಕ್ಕಳಿಗಂತೂ ಮಾಡಿಕೊಡಿ, ತುಂಬಾ ಹೆಲ್ತಿಯಾಗಿರುತ್ತೆ ಇದು, ಅಷ್ಟು ಹೆಲ್ತಿಯಾಗಿರುತ್ತೆ ನೋಡಿ. ಮತ್ತೆ ನಾನು ಲಾಸ್ಟಲ್ಲಿ ಚಪಾತಿನ ಮತ್ತು ಒಂದು 2 ಚಪಾತಿನ ನಾನು ಪೀಸ್ನಾಗಿ ಮಾಡಿಕೊಂಡು ಎಷ್ಟು ಅದಕ್ಕೆ ಬೇಕಾಗುತ್ತೆ ನೋಡಿ ಜಾರ್ಗೆ ಅಷ್ಟು ನಾನು ಹಾಕೋತಾ ಇದ್ದೀನಿ ನೋಡಿ. ನಾನು ಇಷ್ಟು ನಾವು ಚಿಕ್ಕದಾಗಿಯೇ ನಾವು ಪೀಸ್ನ ಮಾಡಿಬಿಟ್ಟು ಹಾಕೋಬೇಕು. ಅದಕ್ಕೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅದಕ್ಕೆ ನೋಡಿ ಇವಾಗ 4 ಏಲಕ್ಕಿನ ಹಾಕೋತಾ ಇದ್ದೀನಿ ನಾನು. ಲಾಸ್ಟಲ್ಲಿ ನಾನು 4 ಏಲಕ್ಕಿನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಬದಲು ಸೊಂಪು ಬೇಕಾದರೂ ಹಾಕ್ಕೊಂಡು ರುಬ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಸೊಂಪು ಇಷ್ಟ ಆಗಲ್ಲ ತಂದು ನಾನು 4-5 ಏಲಕ್ಕಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಅದೇ ಆನ್ ಆಫ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟಲ್ಲಿ ಏಲಕ್ಕಿನ ಹಾಕ್ಕೊಂಡು ಲಾಸ್ಟ್ ರೌಂಡಲ್ಲಿ ನಾನು ಏಲಕ್ಕಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ ಮತ್ತೆ ಅದಕ್ಕೆ ಕಡಾಯಿಗೆ ಸೇರಿಸ್ಕೊಂಡು ಮತ್ತು ಅದನ್ನು ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡ್ತೀನಿ ನಾನು ಎಲ್ಲನೂ ಹಾಕ್ಕೊಂಡು. ಇವಾಗ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡಬೇಕು. ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲ್ಲನೂ ಕೂಡ್ಕೊಳ್ಳುತ್ತೆ ಅದು ನೋಡಿ. ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು, ಎಲ್ಲನೂ ಕೂಡ್ಕೋಬೇಕು. ಬೆಲ್ಲ ಮತ್ತು ಏಲಕ್ಕಿ ಪೌಡ್ರು ಮತ್ತು ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ನ ಆಗಬೇಕು. ಅದಕ್ಕೆ ಮಿಕ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಕೈಲೇ ಕಲಿಸ್ಕೋಬೇಕು. ಇವಾಗ ನಾನು ಎಲ್ಲ ಕಲಸಿದ ಆದಮೇಲೆ ಇವಾಗ ನಾನು 1/4 ಕಪ್ನಷ್ಟು ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನ ಹಾಕೋತಾ ಇದ್ದೀನಿ ನೋಡಿ, 1/4 ಕಪ್ನಷ್ಟು. ಮತ್ತು ಇವಾಗ 1/4 ಕಪ್ನಷ್ಟು ನಾನು ಪುಟಾಣಿನ ಹಾಕೋತಾ ಇದ್ದೀನಿ. ಪುಟಾಣಿ ಮತ್ತು ಬಿಳಿ ಎಳ್ಳು ಮಾತ್ರ ನಾನು ಹಾಕ್ಕೊಂಡಿರೋದು. ನೀವು ಬೇಕಾದರೆ ಡ್ರೈ ಫ್ರೂಟ್ಸು ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ನಾನು ಬಿಳಿ ಎಳ್ಳು ಮತ್ತು ಪುಟಾಣಿ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ನಾನು ಇನ್ನೊಂದು ಪ್ಲೇಟ್ಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇವಾಗ ಇನ್ನೊಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾದಲಿ ಬಂದಿದೆ ಅಂತ. ತುಂಬಾ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಮತ್ತು ಇದನ್ನು ನೋಡಿ ತುಪ್ಪದ ಜೊತೆ ನಾನು ತಿಂದು ತೋರಿಸ್ತಾ ಇದ್ದೀನಿ. ತುಪ್ಪದ ಜೊತೆ ಅಂತೂ ತುಂಬಾ ಅದ್ಭುತ ಟೇಸ್ಟ್ ಇರುತ್ತೆ ಇದು, ಅಷ್ಟು ಚೆನ್ನಾಗಿರುತ್ತೆ. ನಾನು ತುಪ್ಪದಲ್ಲಿ ತಿಂದು ತೋರಿಸ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹಾಲು ಜೊತೆನೂ ನೀವು ಬೇಕಾದರೂ ತಿನ್ಬೋದು. ಹಾಲಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಪ್ಪದಲ್ಲಿನೂ ಚೆನ್ನಾಗಿರುತ್ತೆ. ಯಾರಿಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಹಾಲಲ್ಲೇ ಬೇಕಾದರೂ ತಿನ್ಬೋದು ಮತ್ತು ತುಪ್ಪದಲ್ಲಿ ಬೇಕಾದರೂ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.